ಎಲ್ಲೋದ್ಲು? ಹೊರಗೆ ನಿಂತಾಳ ಏನವ್ವ? ಓಹೋ, ಒಳ್ಳೆ ಅವಕಾಶ. ಈ ಕೊಬ್ಬರಿ ಎಣ್ಣೆ ಮ್ಯಾಗ ಕಾಲಿಟ್ಲಂದ್ರ ಜರ್ದಬಕ್ಕನ ಬೀಳ್ತಾಳ. ಅವಾಗ ನಾ ಅನ್ಕೊಂಡಿದ್ದಕ್ಕತಿ. ಈಗ ಯಾರ ಮತ್ತೆ ಯಾರ ನೋಡಿದ್ರೇನಪ್ಪ? ಪಲ್ಲವಿ, ನಿಮ್ಮವ್ವಾರ ಎಲ್ಲೋಗ್ಯಾರವ? ನಾಷ್ಟ ಮಾಡಕ್ ಕರಿ ಅವ್ರನ್ನು. ಹ್ಞೂ ರೀ ಅತ್ಯಾರ, ಅದನ್ನ ಎಲ್ಲೋಗ್ಯಾರ ಅಂತ ನೋಡ್ದೆ, ಬಾಗಲ ನಿಂತಿದ್ಲ, ಈಗ ಕರ್ಕೊಂಬನ್ನಿ. ಅವ ಬಾಬೆ ಅತ್ತಿಯರ್ ಕರೆಯತ್ತಾರ ನಾಷ್ಟಕ್ಕ. ಹಾ ಬಂದ್ ನೋಡ್ರಿ. ಬರ್ರಿ, ನಿಮ್ಗೆ ಅವಲಕ್ಕಿ ಬೇಕಂದ್ರಲ್ಲ, ನಾವೆಲ್ಲಾರು ಚುಮ್ಮರಿ ಮಾಡ್ಕೊಂಡಿದ್ವಿ, ನಿಮ್ ಸಲಾಗ ಅವಲಕ್ಕಿ ಮಾಡೇನಿ. ಬರ್ರಿ ನೋಡಲ್ಲಿ, ನಿಮ್ಮ ಅತ್ತಿಗೆ ಸಿಟ್ಟು ಬಂದತಿ. ಚುಮ್ಮರಿ ಮಾಡ್ಕೊಂಡಿದ್ವಿ, ನಿಮ್ ಸಲಾಗ ಅವಲಕ್ಕಿ ಮಾಡೀನಿ ಅಂತ ಒತ್ತಿ ಹೇಳೋಕಾರ. ನಡಿ ನಡಿ ತಿನ್ನು, ನಡಿ, ಹೊಟ್ಟೆ ಸತ್ ನನಗೂ. ಏನಾತು? ಯವ್ವ ಯವ್ವ ಯವ್ವ, ನಡನ ಓತ ಯವ್ವ, ನನ್ನ ನಡ ಯವ್ವ. ದೇವ್ರೆ, ಕಾಲ ಕೊಬ್ಬರಿ ಎಣ್ಣೆ ಚೆಲ್ಲಾರಲ್ಲ ಯವ್ವ. ಏನ್ ನನ್ ಮ್ಯಾಗಿನ ಸಿಟ್ಟಿತ್ತ ಯವ್ವ ಇವ್ರಿಗೆ. ಅಯ್ಯೋ, ಇಡ್ ನಿಧಾನ ಕೇಳಿ. ಅಯ್ಯೋ, ಹೇಳಿ ನಿಧಾನ ಕೇಳ್ರಿ. ಯವ್ವ, ನೀನೇನ ಯವ್ವ ಎಬ್ಸಕ್ ಬಂದ್ ನನ್ ಮೇಲೆ ಬಿದ್ದೆಲ್ಲ. ಇವ್ ಕಾಲ ಎಣ್ಣೆ ಚೆಲ್ಲೈತ್ರಿ. ಅಯ್ಯೋ ಅಯ್ಯೋ ಅಯ್ಯೋ, ಯಾ ಪಾಪ ಮುಂಡೆ ಮಕ್ಕಳು ಇಲ್ಲಿಗೆ ಎಣ್ಣೆ ಚೆಲ್ಲಿದ್ದು. ನಿಮಗೆ ಏನು ಬಂದತ್ತೆ? ನಿಮ್ಮ ಹೆಣಕ್ ಹೆಂಡ್ಗಾಲ ಏರಿಸ್ಲಿ, ನಿಮ್ಮ ಕೈ ಕಣ್ಣಾಗ್ರವ್ ಕಡಿಲಿ. ಇದು ಯಾರ ಬೇಕಂತ ಮಾಡಿದ ಕೆಲಸನೇ ಇರ್ಬೇಕು. ಏನ್ ನನ್ನ ಕೊಲ್ಲಾಕ್ ಮಾಡಿದ್ರು, ಏನ್ ನನ್ನ ಮಗಳನ್ನ ಕೊಲ್ಲಾಕ್ ಮಾಡಿದ್ರು? ಈ ಮನ್ಯಾಗ ಅಲ್ಲ ಯವ್ವ ತಾಯಿ, ನಾ ಇರೋದು ಇಷ್ಟ ಇಲ್ಲ ಅಂದ್ರೆ ಹೇಳು. ಅದನ್ನ ಬಿಟ್ಟು ಈ ರೀತಿ ಮಾಡಿ ನಡ ಮುರಿದು ನನ್ನ ಏನ್ ಮೂಲೆ ಕುಂದ್ರಿಸ್ಬೇಕಂತ ಮಾಡಿರೋದು ಹೆಂಗ? ಏನ್ ಮಾತಾಡ್ತೀರಿ? ನಾನು ಬಂದು ಬೀಳಲಿಲ್ಲ ಈಗ ನಿಮ್ಮ ಮೇಲೆ. ನಾನು ಬೇಕಂತ ಮಾಡಿದ್ದ ಅಲ್ಲದ. ಏನ ಅದು ಯಾರು ಚಿಲ್ಲರ, ಯಾರು ಇದು ಮಾಡಿದ್ರು? ಯಾರ ನನಗನ್ನತತಿ ನಿಮ್ಮ ಮಗಳದ ಕೆಲಸ ಅಂತ. ಹೊಟ್ಟಿ ಕಿಚ್ಚಿಗೆ ಹಿಂಗ್ ಮಾಡ್ಯಾಳ ನೋಡ್ರಿ. ನಾದ್ನಿ ವರ್ಷಿ ತೋರ್ಸಾಕತ್ಲು. ಹಂಗೆಲ್ಲ ಮಾತಾಡ್ಬಿಡ್ರಿ. ನನ್ ಮಗಳು ಅಂತಕ್ಕೆಲ್ಲ. ಹೌದೌದು, ನನ್ನ ಏಂತ ಅಂತಕ್ಕೆಲ್ಲ. ಆಕಿ ಜಳಕಕ್ಕೆ ಹೋಗ್ಯಾಳ, ಸರಿ ಆತು. ಇಲ್ಲ ಕೇಳಿಸ್ಕೊಂಡಿದ್ರೆ ಎಷ್ಟು ಬೇಜಾರ್ ಮಾಡ್ಕೊಂತಿದ್ಲು. ಅಯ್ಯ, ಬೇಜಾರ್ ಮನಿ ಹಾಳಾಗೋತು. ಈಗ ನಾ ಬಂದೆ ಬಿದ್ದೆ ಆತ, ನನ್ನ ಮಗಳು ಬಿದ್ದಿದ್ರ ಗತಿ ಏನ್ರಿ? ಅದೊಂದು ಲೆಕ್ಕಕ್ಕೆ ಹೌದೆ. ಅಯ್ಯೋ ದೇವ್ರೆ, ಪಾಪ ಹುಡುಗಿ ಬಿದ್ದಿದ್ರ ಗತಿ ಏನಾಕಿತ್ತು? ಅಯ್ಯೋ, ನೀನೊಂದ್ ಸ್ವಲ್ಪ ಹುಷಾರಾಗಿ ಅಡ್ಡಾಡವ, ನೋಡ್ಕೊಂಡು ಅಡ್ಡಾಡು. ಭಾಳ ಹುಷಾರಾಗಿರ್ಬೇಕು ನೋಡಿ ನೀನಾರ. ಒಟ್ಟ ಈ ಮನ್ಯಾಗ ನೆಮ್ಮದಿ ಇಲ್ಲ ನಮಗ. ಬೇಡ ಬೇಡ, ನನ್ನ ಮಗಳು ಕರ್ಕೊಂಡು ನಾನು ನಮ್ಮನೆಗೆ ಹೋಗ್ತೀನಿ. ಅಲ್ಲೇ ಡೆಲಿವರಿ ಆಗಲಿ. ವಾಪಸ್ ತಂದು ನಾನು ನಿಮಗೆ ಮೊಮ್ಮಗು ಕೊಟ್ಟರೆ ಆತಿಲ್ಲ. ನೀವು ಜೀವನಾಂಶಕ್ಕೆ ಏನು ಕೊಡ್ತೀರಾ ಕೊಡ್ರಿ ನನ್ನ ಮಗಳಿಗೆ. ನಾನು ನನ್ನ ಮಗಳನ್ನ ಇನ್ನೊಂದು ಮದುವೆ ಮಾಡಿ ಚಂದಾಗಿ ಇಟ್ಕೋತೀನಿ. ಆದ್ರೆ ಇಲ್ಲಿದ್ರೆ ನನ್ನ ಮಗಳಿಗೆ ಉಳ್ಗಾಲಿಲ್ಲ, ನಾ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ದರಿದ್ರ ಮಾವ, ನನ್ನ ಕೊಂದಿದ್ದಲ್ದ ನನ್ನ ಕೂಸಿನ್ನು ಕೊಲ್ಬೇಕಂತ ಮಾಡಿಯಾ? ಇನ್ನು ನಿನ್ನ ಹಿಂಗ ಬಿಟ್ರೆ ನಡೆಯಂಗಿಲ್ಲ. ಇಲ್ಲ ಇಲ್ಲ, ಮಾಡ್ತಾನೆ ತಡಿ. ನಿನಗೆ ಏನ್ ಮಾಡ್ಲಿ ಈಗ ಸಣ್ಣದಾಗ ಒಂದು ಎಕ್ಸಾಂಪಲ್ ಮಾಡ್ತಾನೆ ತಡಿ. ನಿನಗೆ ನನ್ನ ಕೂಸಿನ ಕೊಲ್ಲಾಕ್ ನಿನ್ ಬಿಡ್ತೇನಂತ ಮಾಡಿಯೇನ? ಬಿಡಮ್ಮವ. ಹಳ್ಯಾರ, ಏನಾಗೈತಿ ನಿಮಗ? ಹೌದಪ್ಪ, ಎದಕ್ಕೆ ಹುಚ್ಚು ನಕ್ಕನಾಗತ್ತಿ? ಇಲ್ಲಿ ಬಿದ್ದು ಉಳ್ಳಾಡಕತ್ತೀವಿ ನಾವೇ. ಇಲ್ಲಿ ಸೀರಿಯಸ್ ಆಗಿ ನಡೀತೈತಿ, ನಗಾಕತ್ತಿಯಲ್ಲ. ಏನವ ಇಲ್ಲಿ ಸೀರಿಯಸ್ ಆಗಿ ಅವ್ರು ಬಿದ್ದು ಉಳ್ಳಾಡಕತ್ತಾರ, ನೀ ಕಟ್ಟಾಡಿಸ್ತೀಯಲ್ಲಪ್ಪ ನನಗ? ಏನ ನಾ ಕಟ್ಟಾಡಿಸಿದ್ನೆ? ನಿನ್ ತೆಲಿಗಿಲಿ ಬರಾಬರಿ ಐತೆ ಇಲ್ಲ? ಎಲ್ಲ ಈ ಗಣಮಗ ಹುಚ್ಚ ಹಿಡ್ದತ್ ಬಿಡ. ಮವ, ನೀನ ಕಟ್ಟಾಡ್ಸಿದಿ. ಪಕಡೆ ಕೈ ಹಾಕಿ ನನ್ಗೆ ಎಷ್ಟ್ ನಗು ಬಂತು ಗೊತ್ತನೆ. ನೀ ಮಾಡದ್ ಮಾಡಿ ಹಿಂಗ ಅನ್ಬಾರ್ದಪ್ಪ. ತೆಲಿ ಬರಾಬರಿ ಐತಿಲ್ರಿ ಹೇಳ್ಯಾರ. ಏನ್ ಚೆಕ್ ಮಾಡಿಸ್ಬೇಕ ನಿಮಗ? ಇಲ್ಲ ಏನ ಆಗೈತಿ ನಿಮಗ, ಅದು ಮಾತ್ರ ಗ್ಯಾರಂಟಿ ಬಿಡ್ರಿ. ನಡ್ರಿ ನಡ್ರಿ. ಏನ್ ಈ ಮನುಷ್ಯನ್ ಕುಟಿ ಏನ್ ನಡ್ರಿ. ಇಲ್ಲೊಬ್ರ ಜೀವ ಹೊಂಟತಿ, ಇವ್ರಿಗೆ ನಕ್ಲಿ ಹುಚ್ಚರ ಸಂತಿ. ಏನ್ ಮನುಷ್ಯನ ಏನ ಈ ಗಣಮಗ? ಅಲ್ಲ, ನಮ್ಮ ಮಾವ ತಾನ ಕಟ್ಟಾಡ್ಸಿ ಇಲ್ಲಂತಾನಲ್ಲ. ಏನಪ್ಪ ಇದು? ಅಮ್ಮ ಬಿಡಿ, ನಾನ್ ಕೆಲಸ ಮಾಡ್ತೀನಿ. ಬೇಡ, ನೀನು ಬಟ್ಟೆ ಒಗೆದು ಬರೀ ಕಸ ಹೊಡ್ ಕಲ್ ವರ್ಸು ಸಾಕು. ಬಾಂಡೆ ತಿಕ್ಕು, ನಾ ಅಡ್ಗಿ ನಾ ಮಾಡ್ತೀನಿ. ಅಡ್ಗಿದ್ ನನಗೆ ಇರಲಿ ಜವಾಬ್ದಾರಿ. ಅಮ್ಮ ಅವರು ನಿನ್ನೆ ಸೇರಿಸ್ಕೊಂಡ್ರು. ನಾನು ಕೇಳಕ್ ಬಂದಿದ್ದೆ ಕೆಲಸ ಏನಾರು ಆಯ್ತಾ ಅಂತ. ಅವಾಗಂದ್ರು ಅಡ್ಗೆ ಮಾಡೋದೈತಿ ಮಾಡ್ತೀಯಾ ಅಂತೇಳಿ. ಹ್ಞೂ ಅಂದೆ. ಬಾಂಡೆ ತಿಕ್ಕದಂತ ಅವ್ರು ಹೇಳಿದ್ದಿಲ್ಲ. ಹೌದಾ? ಕಸ ಹೊಡ್ ಕಲ್ ವರ್ಸು, ಬಾಂಡೆ ತಿಕ್ಕು, ಅಡ್ಗೆ ನಾ ಮಾಡ್ಕೋತೀನಿ. ಸರಿ ಅಮ್ಮರೇ. ನಾಷ್ಟಕ್ಕೆ ಏನು ಮಾಡಲಿ? ಪಾರ್ವತಿ ಅಮ್ಮ ಬರ್ರಿ. ಆಗಲೇ ಬೈದೆ ಅಂತೇಳಿ ಬೇಜಾರತನ್ವಾ? ನೀವು ನನಗೆ ಬೈದ್ರಾ? ಓ, ನಮ್ಮ ಮಾವಾರ ವಿಚಾರಕ್ಕೆ? ಇಲ್ಲಮ್ಮ, ನಂಗೇನು ಬೇಜಾರಿಲ್ಲ. ನೀವು ನಿಮ್ಮ ಮಗನ ಯೋಗಕ್ಷೇಮದ ಬಗ್ಗೆ ವಿಚಾರ ಮಾಡಿರಿ, ಅದರಿಂದ ನನಗೂ ಒಳ್ಳೇದಲ್ಲ. ಅವ್ರು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ, ನಾವಿಬ್ರು ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ತೀರಿ, ಈ ಮನೆ ಚೆನ್ನಾಗಿರ್ತೈತಿ ಅಷ್ಟೇ. ಅದಕ್ಕೆ ಯಾಕಮ್ಮ ಬೇಜಾರು ಮಾಡ್ಕೊಳ್ಳಿ? ಎಷ್ಟು ತಿಳುವಳಿಕೆಮ್ಮ ನಿನಗೆ. ನಿಜವಾಗ್ಲೂ ಬೇರೆ ಯಾರು ಈ ಜಗದಾಗ ಇದ್ದಿದ್ರೆ ಅಯ್ಯೋ ನಮ್ಮ ಅತ್ತೆ ಹಿಂಗಂದ್ಲಲ್ಲ ಅಂತ ಸಿಟ್ಟಕ್ಕಿದ್ರೆ ಏನೋ ಗೊತ್ತಿಲ್ಲ. ಇಲ್ಲಪ್ಪ, ಸಿಟ್ಟೇನಾಗಿಲ್ಲ. ಏನು ಮಾಡತ್ತಿ ಅಡಿಗೆ? ಹೌದು, ನೀ ಯಾಕೆ ಅಡಿಗೆ ಮಾಡತ್ತಿ? ಒಬ್ಬಕಿನ ಅಡಿಗೆ ಆಕಿನ ಹೇಳಿ, ನೀ ಬಂದಾಳಕ್ಕೆ. ಅಮ್ಮ ಬೇಡ, ಅಡಿಗೆ ನಾನೇ ಮಾಡ್ತೀನಿ. ಅಲ್ಲ, ನನ್ಗರ ಏನು ಕೆಲಸ ಐತೆ? ಆಫೀಸ್ಗೆ ಹೋಗೋದು, ಮನೆಗೆ ಬರೋದು. ಇನ್ನೂ ಆಫೀಸ್ಗೆ ಹೋಗೋದು 10 ಗಂಟೆ, ಈಗಿನ್ನೂ 6 ಗಂಟೆ ಟೈಮ್.
ನಾನೇ ಮಾಡ್ತೀನಿ ಅಡುಗೆ, ಏನು ತೊಂದರೆ ಇಲ್ಲ. ನಂಗೆ ಒಂದು ಸ್ವಲ್ಪ ಅಡುಗೆ ಮಾಡಿ 8 ಗಂಟೆ ಮಟ್ಟ ಮುಗಿಸಿ ಆಮೇಲೆ ಹೋಗಿ ಸ್ನಾನ ಮಾಡಿ ಆರಾಮ್ ರೆಡಿಯಾಗಿ ಹೋಗ್ತೀನಿ. ಸ್ವಲ್ಪ ಸಾಂಬಾರು ಪಲ್ಯ ಚಪಾತಿ ಇಲ್ಲ ರೊಟ್ಟಿ ಏನಾರ ಮಾಡ್ತೀನಿ. ಡಬ್ಬಿ ಕಟ್ಕೋತೀನಿ ನಮ್ಮ 3 ಮಂದಿಗೂ. ಆಮೇಲೆ ಅಕ್ಕಿನೂ ಮತ್ತು ಮಧ್ಯಾಹ್ನ ಊಟ ಮಾಡ್ಕೊಂಡೆ ಬರ್ತಾಳಲ್ಲ, ಅದಕ್ಕೆ ಅಶ್ವಿನಿಗೂ ಡಬ್ಬಿ ಕಟ್ಟಿರ್ತೀನಿ. ನೀವು ಮಧ್ಯಾಹ್ನ ಒಬ್ಬರೇ ಊಟ ಮಾಡಿರಿ, ಹೊರ ತುಂಬ ಊಟ ಮಾಡಿರಿ. ನಾವಿಲ್ಲ ಅಂತ ಟೈಮ್ ತಪ್ಪಿಸಿ ತಿನ್ಬೇಡ್ರಿ. ಅಯ್ಯೋ ನಿಂಗೆ ಯಾಕವ ತ್ರಾಸು, ಪಾಪಕ್ಕೆ ನಿನ್ನೆ ಕೇಳ್ಕೊಂಬಂದಿದ್ಲಾ, ಅದಕ್ಕೆ ಅಕ್ಕಿಗೆ ಹೇಳಿದ್ದೆ. ಅಮ್ಮ ನಾನು ಅಕ್ಕಿಗೆ ಬೇರೆ ಕೆಲಸ ಕೊಟ್ಟೇನೆ. ಆಯ್ತು ಬಿಡವ, ಈ ಮನೆಗೆ ನೀನು ಯಜಮಾನಿನೇ, ನಿಂಗೆ ಯಾವ್ದು ಮಾಡಿಸ್ಬೇಕು ಅನಿಸುತ್ತೆ ಅದನ್ನು ಮಾಡು. ನಿಂಗೆ ಕಷ್ಟ ಆದ್ರೆ ಹೇಳೋ, ಆಕಿ ಮಾಡ್ತಾಳೆ. ನಿಂಗೆ ಮಾಡೋಕೆ ಖುಷಿ ಇದ್ರೆ ನೀನೇ ಮಾಡ. ಆಯ್ತಮ್ಮ. ಅಡುಗೆ ಏನು ಮಾಡ್ಬೇಕಂತ ಮಾಡಿ? ಅಮ್ಮ ಬೆಂಡಿಕಾಯಿ ಅದಾವೆ ಎಳೆವು, ಬೆಂಡಿಕಾಯಿ ಚಪಾತಿ, ಬೆಂಡಿಕಾಯಿ ಪಲ್ಯ ಚಪಾತಿ, ಆಮೇಲೆ ಬ್ಯಾಳಿ ಸಾರು ಮಾಡೋಣ ಅಂತ ಅನ್ಕೊಂಡೀನಿ. ಬ್ಯಾಳಿ ಸಾರು ಅನ್ನ ಅಷ್ಟೇ ಸಾಕು. ಆಯ್ತವ. ಅಂದಂಗೆ ಇನ್ನೊಂದು ಕೇಳ್ಬೇಕಂದೆ ನಿಂಗೆ, ಮದ್ವೆದೇನಾತ? ಬ್ಯಾಡ ಅಂದ್ರಮ್ಮ, ಇವರು ಬ್ಯಾಡ ಅಂದ್ರೆ ನಂಗೂ ಇಷ್ಟ ಇದ್ದಿದ್ದಿಲ್ಲ. ಆಕೆ ಓದ್ತಾಳಲ್ಲ, ಓದ್ಲಿ, ಇಷ್ಟು ದೊಡ್ಡ ಮದುವೆ ಮಾಡೋದು ನಂಗೂ ಇಷ್ಟ ಇದ್ದಿದ್ದಿಲ್ಲ. ಅದಕ್ಕೆ ಹೇಳಿದೆ. ಆ ಹುಡುಗನು ಒಳ್ಳೆಯನಿದ್ದಂಗೆ ಅದಾನ. ಪಾಪ ಹಂಗೆ ಬೆರಿಕಿಲ್ಲ ಅನಿಸ್ತೈತಿ. ಪಾಪ ಅವನು ಕಾಯ್ತೀನಿ ಅಂದ. ನಾನು ಏನನ್ನಕ್ಕೆ ಹೋಗಲಿಲ್ಲ. ಇವರೇ ಮಾತಾಡಿದ್ರೆ, ಕಾಯೋದಾದ್ರೆ ನಿಮ್ಮ ಇಷ್ಟ, ಆದರೆ ನಾವಂತರೂ ಈಗ ಮದುವೆ ಮಾಡಲ್ಲ, ನಿಮಗೆ ಅವಳೇ ಬೇಕು ಅಂತಂದ್ರೆ ಸ್ವಲ್ಪ ದಿನ ಕಾದು ಮದುವೆ ಮಾಡ್ಕೊರಿ ಅಂತಂದ್ರೆ ಓದಿಸ್ತೀನಿ ಅಂದ. ನಮ್ಗೆ ಯಾಕೆ ಓದ್ಸೋದ್ರಾಗ ಮದುವೆ ಮಾಡ್ಕೊಂಡ್ಮೇಲೆ ಸರಿ ಅನ್ಸಲ್ಲ, ಮದುವೆ ಮಾಡ್ಕೊಂಡ್ಮೇಲೆ ಓದ್ತಾರ ಅನ್ನಕ್ಕೆ ಆಗೋದು ಇಲ್ಲ. ಅದಕ್ಕೆ ಬೇಡ ಅಂದ್ರೆ ಇವರು. ಅಲ್ಲ, ಆ ಹುಡುಗೇನ ಕಾಯ್ತೇನೆ ಅಂತ ಅಂದ್ಬಿಡು, ಅವ್ರ ಮನೆಯಾಗೂ 3 ವರ್ಷ ಯಾಕೆ ಕಾಯ್ತಪ್ಪ ಅಂತ ಏನು ಕೇಳಲಿಲ್ಲ. ಏನು ನಮ್ಮ ನನಗನ್ನಿಸ್ತೈತಿ ಇವರೇ ನಾನು ಅಕ್ಕೇ ಬೇಕಂತ ಏನಾರು ಅಂದು ಅವ್ರ ಮನೆಯಾಗೂ ಒಪ್ಸಿರ್ಬೋದು ಅಂತ. ವೈನ್ಯಾರ ಏನು ಮಾಡತ್ತೀರಿ? ಏನಿಲ್ಲ ನೋಡುವ, ಈಗ ಡಬ್ಬಿ ಕಟ್ಟಕ್ಕೆಲ್ಲ ರೆಡಿ ಮಾಡ್ಬೇಕು. ಅಂದಂಗೆ ನೀನು ಚಪಾತಿ ಕಟ್ಟಿದ್ರೆ ನಡೀತಿತ್ತಲ್ಲ? ವೈನಿ ನಂಗೆ ಚಪಾತಿ ಬೇಡ, ನಂಗೆ ಚಲೋತ್ತಂಗೆ ಪುಳಿಯೋಗರೆ ಮಾಡ್ಕಟ್ರಿ. ಎಷ್ಟು ದಿನ ಅದು ಪುಳಿಯೋಗರೆ ತಿಂದೇ ಇಲ್ಲ. ಬಿಸಿಯನ್ನ ಮಾಡ್ತಿರಲ್ಲ ಈಗ ಹೆಂಗಿದ್ರು? ಅನ್ನ ಈಗೇನು ಮಾಡ್ತಿರ್ಲಿಲ್ಲ, ಮತ್ತು ನಿಂಗೆ ಕಟ್ಬೇಕಲ್ಲ, ಅದಕ್ಕೆ ಇಡ್ತೀನಿ ತಗೋ. ಇತ್ತಾಗ ಒಲಿ ಮ್ಯಾಗೆ ಇಟ್ಟಿತ್ತಾಗ ನಾನು ಬೇರೆ ಕೆಲಸ ಮಾಡ್ಕೋತೀನಿ. ಸರಿ, ಹಂಗಾರೆ ನಂಗೆ ಪುಳಿಯೋಗರೆ ಕಟ್ರಿ. ಬಾಯ್ಲಿ, ಅಕ್ಕಿ ತೊಳೆದು ಅನ್ನಕ್ಕೆ ಇಡ್ಬಾ. ಅಕ್ಕಿಗೆ ಒಬ್ಬಕ್ಕಿಗೆ ಎಲ್ಲ ಕೆಲಸ ಜಾಸ್ತಿ ಆಗತಿ. ಈಗ ಎಷ್ಟೊತ್ತಿಗೆ ನೀನು 10 ಗಂಟೆಗೆ ಹೋದಲ್ಲಿ ಹೋಗೋದು, 9:30 ಇಲ್ಲಿಂದ ಬಿಡ್ತಿ. ಟೈಮ್ ಎಷ್ಟಾಗೈತಿ? 6:30 ಆಗಕ್ಕೆ ಬಂತ. ಬಾ ಬಾ, ನೀನು ಅಕ್ಕಿ ತೊಳೆದು ಅನ್ನಕ್ಕೆ ಇಡ್ಬಾ. ಅವ್ವ, ನಂಗೆ ಇಡಕ್ಕೆ ಬರಂಗಿಲ್ಲ. ಇಡಕ್ಕೆ ಬರಂಗಿಲ್ಲ ಅಂದ್ರೆ ಯಾವುದು ಬರಂಗಿಲ್ಲ, ಕಲಿಯೋವರೆಗೂ ಯಾವುದು ಬರಂಗಿಲ್ಲ. ಕಲಿ ಏನಾಗಂಗಿಲ್ಲ. ಬಾ, ನಾ ಹೇಳ್ಕೊಡ್ತೇನೆ. ಕುಕ್ಕರ್ ತಗೋ. ಇಷ್ಟಿರ್ಬೇಕು ಮಂಡತನ ನಿನಗೆ. ನಿನ್ ನೋಡು, ಇಷ್ಟು ಹಠ ಒಳ್ಳೇದಲ್ಲ ನಿನಗೆ. ಚಂದ ಕಲಿಯೋದ ಕಡೆ ಲಕ್ಷ ಕೊಡೋ ನೀನು. ಏನ ಅನ್ನಕ್ಕೆ ಇಟ್ಕೊಳಕ್ ಬರಂಗಿಲ್ಲ ನಿಂಗೊಂದೆ? ಕಲ್ತಿರ್ಬೇಕು ಇವನ್ನೆಲ್ಲ. ಅಮ್ಮ ಹೋಲ್ ಬಿಡ್ರಿ, ಏನು ದೊಡ್ಡಾಗದ. 2 ಗ್ಲಾಸ್ ಅಕ್ಕಿ ಹಾಕಿ ನೀರು ಹಾಕಿಡ್ತೇನೆ ನಾ ಒಲಿ ಮ್ಯಾಗ. ಅಲ್ಲ, ಪಾರ್ವತಿನೂ ನಿನ್ನಂಗ ಓದ್ಕೊಂತಿದ್ದಕ್ಕೆ ಆಕೆನ್ ಮನ್ಯಾಗ ಅಡಿಗೆ ಮಾಡ್ಬೇಕಲ್ಲ, ಆದ್ರೂ ಇಷ್ಟೆಲ್ಲ ಅಡಿಗೆ ಕಲ್ತಾಳ ಇಲ್ಲ? ಬರ್ಲಿಲ್ಲದನ್ನು ಕಲ್ತ್ ಮಾಡ್ತಾ ಇದಾಳ. ನಿಮ್ಮಕ್ಕ ಮದುವೆ ಮಾಡ್ಕೊಂಡು ಅಲ್ಲಿ ಗಂಡನ ಮನೆಗೆ ಹೋಗಿಂದೆಲ್ಲ ಕಲ್ತ್ ಮಾಡಕತ್ತಿಲ್ಲನ ಈಗ ಅಡಿಗೆನ? ನಾನು ಮದುವೆ ಮಾಡ್ಕೊಂಡು ಗಂಡ ಮನೆಗೆ ಹೋಗಿನ್ ಕಲಿತೀನಿ ಅತ್ತಾ. ನೋಡಿಕಿನ್ ಎಷ್ಟಿರ್ಬೇಕಿಕ್ಕಿದ. ನಿನ್ಗೆ ಅಡಿಗೆ ಕಲ್ಸಕ್ ಕುಂದಿರ್ತಾರಂತ ಮಾಡಿ ಏನಲ್ಲಿ? ಯವ್ವ, ಯಾರು ಕಲ್ಸೋದ್ ಬೇಡ, ಯೂಟ್ಯೂಬ್ನಾಗ ನೋಡ್ಕೊಂಡು ಏನ್ ಬೇಕಾದ್ರೂ ಮಾಡ್ಕೋಬಹುದು ಗೊತ್ತಾ? ಯಪ್ಪ ದೇವ್ರ, ನೀನಂತ ಮಂಡ್ ಹುಡುಗಿ ನಾ ಎಲ್ಲಿ ನೋಡಿಲ್ಲ. ಅದು ಸುಮ್ಮನಿರವ. ಅದ್ಯಮ್ಮ ನೀವು ಚಪಾತಿನ ಕಟ್ರಿ, ನಂಗೋಸ್ಕರ ಎಕ್ಸ್ಟ್ರಾ ಏನು ಮಾಡಬೇಡ್ರಿ. ಎಕ್ಸ್ಟ್ರಾ ಏನಾರ ಕೇಳತ್ಲೆ ನಮ್ಮ ಅವ್ನ ಪುರಾಣ ಚಾಲು ಆಕೈತಿ ಅದಕ್ಕೆ. ಇರ್ಲಿ ಬಿಡು, ಚಪಾತಿನೇ ಇದು ಅನ್ನನೇ ಕಟ್ತೀನಿ. ಅಂದಂಗೆ ನಮ್ಮ ಮನೆ ಒಳಗೆ ಅತ್ತಿ ಸೊಸಿ ಜಗಳ ನೋಡಾಕ ಸಿಗೋಲ್ತು ನಂಗೆ. ಯಾವಾಗ ನೀ ಇಬ್ರು ಜಗಳ ಮಾಡ್ತೀರಿ? ಅರಿಷ್ಟ ಜಗಳ ಮಾಡ್ತೀರಿ ಅಂತ ಹಿಂಗಾಗಿ ನೀನು ಸಪೋರ್ಟ್ ಮಾಡ್ತಿರ್ಲಿ. ಒಂದ್ಸಲ ಆಕಿ ಜೊತೆ ಜಗಳ ಮಾಡ್ತೀನಿ. ಬೇಡವಾ ಬೇಡ, ನೀ ಇಬ್ರು ಚೆನ್ನಾಗಿರಿ. ನೀನು ನನ್ನ ಜೊತೆ ಜಗಳ ಮಾಡಕ ಪುರ್ಸತ್ ಸಿಗಂಗಿಲ್ಲ, ಇನ್ನು ಸೊಸಿ ಜೊತೆ ಯಾವಾಗ ಜಗಳ ಮಾಡ್ಬೇಕ? ಎಲ್ಲ ಅಮ್ಮಗಳು ಮಗಳಿಗೆ ಸಪೋರ್ಟ್ ಮಾಡಿ ಸೊಸಿ ಜೊತೆ ಜಗಳ ಮಾಡ್ತಾರ. ನೀ ನೋಡಿ ಸೊಸಿ ಸಪೋರ್ಟ್ ಮಾಡಿ ಮಗಳ ಜೊತೆ ಜಗಳ ಮಾಡ್ತಿ. ಸೊಸಿ ಕೆಟ್ಟಕ್ಕಿದ್ರೆ ನಾನು ಮಾಡ್ತಿದ್ದೆ. ಸೊಸಿ ಒಳ್ಳೆಕದಾಳಲ್ಲ, ಅದಕ್ಕೆ ಮಗಳಿಗೆ ತಲೆಯಾಗ 3 ಕಾಸಿನ ಬುದ್ಧಿಲ್ಲಲ್ಲ, ಅದಕ್ಕೆ ಮಗಳ ಜೊತೆ ಜಗಳ ಮಾಡಕತ್ತೇನೆ. ಅದ್ಯಮ್ಮ ಆಯ್ತು, ಹೋಗಿ ಕಾಲೇಜಿಗೆ ರೆಡಿ ಆಗೋಗು. ಸ್ವಲ್ಪ ದೌಡ್ ರೆಡಿ ಆಗು. ನಿಂದ ಏನೋ ಅಸೈನ್ಮೆಂಟ್ ಐತೆ ಅಂತಿದ್ದಲ್ಲ, ಮುಗಿಸಿದಿ? ಇಲ್ಲ, ಅರ್ಧ ಆತು. ಇವಾಗ ಇನ್ನೊಂದು ಚೂರು ಐತಿ, ಬರಿತೀನಿ ಈಗ. ರಾತ್ರಿ ಎಲ್ಲ ಕುತ್ಕೋ, ಇಷ್ಟೊತ್ತೆ ಬೆಳಗ್ಗೆ ಬರ್ಕೊಳಕ್ ನಿಂದ್ರು ಹೋಗು. ಅದೇನು ಓದಿ ಕಡ್ದು ಕಟ್ಟಿ ಹಾಕ್ತತೆ ಏನ? ಹೋಗ್ಲಿ ಬಿಡ ಮಾತಾಗ. ಇಲ್ಲವ, ಈಕಿಗೆ ಓದ ಆಸಕ್ತಿನೇ ಇಲ್ಲ, ಬ್ಯಾರೆ ಕಡೆನೂ ಹೊಂಟತಕ್ಕಿ ಗಮನ. ಸುಮ್ಮನೆ ನಾನು ಅದನ್ನೆಲ್ಲ ಅನ್ಬಾರ್ದು ತಾಯಿಯಾಗಿ ನಿನ್ ಮುಂದೆ, ಆದ್ರೂ ಹೇಳ್ತಾ ಇದ್ದೀನಿ. ಯಾಕ ನೀ ಏನು ಹೊರಗಿನಕ್ಕೆಲ್ಲ ನನ್ನ ಮಗಳಿದ್ದಂಗೆ ನೀನು. ಆಕಿ ಬುಕ್ನಾಗ ಒಂದು ಯಾವ್ದು ಹೆಸರು ಬೇರೆ ಬರ್ದಿದ್ಲವ, ನಂಗದು ಹೆಸರು ನೆನಪಿಲ್ಲ. ಒಟ್ಟು ಆಕಿಗೆ ಒಂಥರ ಏನೋ ಅದು ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಆಕಿಗೆ. ಹೌದಾ? ನಾನು ಇನ್ನೊಂದ್ಸಲ ಯಾವಾಗಾರ ನಿಧಾನ ಕೇಳ್ತೀನಿ ತಗೋರಮ್ಮ, ನೀವೇನು ಕೇಳಿ ಬೇಜಾರು ಮಾಡ್ಕೋಬೇಡ್ರಿ. ನನ್ನ ಹತ್ರ ಆದ್ರೆ ಬಾಯ್ ಬಿಡ್ತಾಳೆ, ನಾ ಮಾತಾಡ್ತೀನಿ. ಮೊದಲ ಕೆಲಸ ಮಾಡ್ಕೊಳ್ತಿ, ಒಂಚೂರು ಬಾಯ್ ಬಿಡ್ಸು. ಏನಂತದೇನಾರ ಮತ್ತೆ ಲಾಗಿಲಾಗಿ ಇಟ್ಕೊಂಡಾಳು, ಯಾರಾರ ಏನಾರ ಮನಸ್ನಾಗ ಅದಾರು ಏನಪ್ಪ. ಸುಮ್ಮನೆ ಇವೆಲ್ಲ ನಮ್ಗಾರೆ ಒಂದು ನೋಡೇ ಸಾಕಾಗೈತಿ. ಈಗ ಇನ್ನೊಂದಂದ್ರೆ, ಈಗ ಇವನ್ ಅರವಿಂದೊಂದು ಲವ್ ಮ್ಯಾರೇಜ್ ಆತ. ಹೋಗ್ಲಿ, ಏನೋ ನೀನು ಒಂದು ಒಳ್ಳೆ ಹುಡುಗಿ, ಆಫೀಸು ನೋಡ್ಕೋತಿ, ಮನಿನೂ ನೋಡ್ಕೋತಿ ಆತ. ಈ ನಾನು ನೋಡು, ಅವ್ರತ್ತೆ ಅದದು ಎಂತದು ಬಂಡಿಗೆಡೆ ಐತದ, ಅವ್ರತ್ತೆ ಹಂಗೆ. ಇನ್ನು ಗಂಡ ಚಲೋ ಅದನ್ ಕರೆ, ಅದು ಏನು ಬಂತವ? ಈಗೆಲ್ಲ ನಾವೇ ಕೊಟ್ಟು ನಡೆಸೋಂಗಾಗಿಲ್ಲ ಈಗಲ್ಲಿ. ಅದಕ್ಕೆ
ಇಲ್ಲಿಕ್ಕಿದೊಂದು ಹಿಂಗೆ ಆಗದ್ ಬೇಡ ಮತ್ತೆ ಎಂತದನ್ನ ನೋಡ್ಕೊಂತಾಳ ಏನು ಅಂತ. ಆಯ್ತು ತೋರಮ್ಮ. ಆತ ಕೊಡಿಲ್ಲ ಬೆಂಡಿಕಾಯಿ ಕೊಡು, ನಾ ಅಷ್ಟು ಹೆಚ್ಚು ತೊಳೆದು ಹೆಚ್ಚಿಕೊಡ್ತೇನೆ. ಬೆಂಡಿಕಾಯಿ ಫ್ರಿಜ್ನಾಗ ಅದಾವಲ್ಲಮ್ಮ. ಕೊಬ್ಬರಿ ಇಟ್ಟಿಲ್ಲಿ. ಹಾಂ ಬೆಂಡಿಕಾಯಿ. ಹಾಂ ಅಮ್ಮ ತಗೋರಿ ಬೆಂಡಿಕಾಯಿ. ಏನೋ ಅತ್ತಿ ಸೊಸೆ ಆಗ್ಲೇ ಒಂದಾದ್ರ? ಏನೋ ಇಬ್ರು ಸೇರ್ಕೊಂಡು ಏನೋ ಅಡ್ಗೆ ಮಾಡ್ತಾ ಇದೀರಿ ಇವತ್ತು ನಮ್ಮ ಮನೆ ಬೊಂಬಾಟ್ ಭೋಜನ. ಸಾಕು ಸುಮ್ಮನೆ ಇರಲ್ಲ, ಅತ್ತಿ ಸೊಸಿ ಒಂದಾದ್ರನ ಅಂತ ನಾವೇನು ಕೈ ಹಿಡಿದು ಜಗಳ ಮಾಡ್ಯವನ? ಅಮ್ಮ ಇದನ್ನ ರೌಂಡ್ ರೌಂಡ್ ಹೆಚ್ಚ್ರಿ, ನಾನು ನಿಮಗೆ ಚಾಕು ಕೊಡ್ತೀನಿ. ಆಮೇಲೆ ಇದು ಚಪಾತಿ ಹಿಟ್ಟನ್ನ ಹಾಕೊಂಡ್ಬಿಡ್ತೀನಿ ನಾನು. ನಮ್ಮ ಕೆಲಸ ಹೇಳತ್ತೀನ ಸೊಸೆ ಅಂತ ನೀ ಅದಕ್ಕೆ ಬಂದಿ ಇಲ್ಲಿ? ರೀ ಹೋಗ್ರಿ ಸಾಕು, ಎಲ್ಲ ಗೊತ್ತಿದ್ದು ಮಾತಾಡ್ಬೇಡ್ರಿ. ಅಮ್ಮನೇ ನಾ ಹೆಚ್ಚಿಕೊಡ್ತೀನಿ ಅಂದಿದ್ದೆ. ಏನ್ ಬೇ ಇದು ಸೊಸೆ ದೌರ್ಜನ್ಯ? ಹಾ ದೌರ್ಜನ್ಯ. ಹೋಗಪ್ಪ ಹೋಗು, ಇಷ್ಟ ದಿನ ಮಕ್ಕಳದು ಎಲ್ಲಾರ್ದು ಮಾಡಿ ಹಾಕಿದ್ ಸಾಕಾಗೈತಿ. ಈಗ ಆರಾಮ್ ಕುಂದಿರ್ತೇನೆ ನೋಡ್ರಿ. ಪಾಪ ಎಲ್ಲ ಮಾಡಿ ಹಾಕ್ತಾಳಾಕಿ. ಒಂದಿಟ್ಟು ಕುಂತಾಕಿಗೆ ನಾನೇ ಬೇಜಾರಕ್ಕೆ ತೀರ ಎಲ್ಲ ಕೆಲಸ ಬಿಟ್ಟಿದ್ರೆ ಒಂಥರ ಮೈ ಉಂಡಾಗಕತಿ. ಅದಕ್ಕೆ ಒಂಚೂರು ನಾನು ಒಂಚೂರು ಏನಾರ ಕೈ ಹಾಕಿ ಅವಾಗ ಒಂಚೂರು ಕೆಲಸ ಮಾಡಿಕೊಟ್ರೆ ಆಕಿಗೂ ಹಗರಕತಿ. ಅದಕ್ಕೆ ನಾನೇ ಬಂದಿದ್ದೆ ಎಷ್ಟು ತೊಂಬರವ ಇಲ್ಲಿ ಅಂತೇಳಿ. ಇಲ್ಲ ಹಂಗೆ ತಮಾಷೆ ಮಾಡ್ದೆ ಅವ ಅಂದಂಗ ಇವತ್ತು ಆಫೀಸ್ಗೆ ಹೋಗಿ ಅಲ್ಲಿಂದ ನನ್ನ ದೋಸ್ತನ ಮನೆಗೆ ಹೋಗೋದೈತೆ ಒಂಚೂರು, ಅಲ್ಲಿ ಹೋಗ್ಬರ್ತೇನೆ. ಹೌದಾ, ಸರಿ ಆಯ್ತು ಹೋಗ.